ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಸರಣಿಯ 8 ಪಾಠಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀವಿ. ಆ 8 ಪಾಠಗಳು ಪರೀಕ್ಷೆಯ ದೃಷ್ಟಿಯಿಂದ ಅತಿ ಮುಖ್ಯವಾಗಿರತಕ್ಕಂತಹ ವಿಡಿಯೋಗಳಾಗಿದ್ದವು. ಯಾಕಂದರೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1 ಮತ್ತು 2ರಲ್ಲಿ ಅದೇ ಪಾಸಿಂಗ್ ಸರಣಿಯ ಏನು ಪ್ರಶ್ನೆಗಳಿವೆ ಅವೇ ಪ್ರಶ್ನೆಗಳನ್ನು ಜಾಸ್ತಿಯಾಗಿ ಕೇಳಲಾಗಿತ್ತು. ಆಮೇಲೆ ಅತಿ ಸರಳವಾಗಿ ನಾವು ಅವುಗಳಿಗೆ ಉತ್ತರಗಳನ್ನು ಆ ಒಂದು ವಿಡಿಯೋದಲ್ಲಿ ನೀಡಿದ್ವಿ. ಸೊ ಅದನ್ನು ಗಮನದಲ್ಲಿಟ್ಟುಕೊಂಡು ಇದು ವಿಜ್ಞಾನ ಪಾಸಿಂಗ್ ಸರಣಿಯ 9ನೇ ಪಾಠದ ಹೆಸರು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ. ಸೊ ಇನ್ನು ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಪೀನದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟದ ದರ್ಪಣವಾಗಿ ಬಳಸುತ್ತಾರೆ ಏಕೆ ಅನ್ನುವಂತಹ ಪ್ರಶ್ನೆ. ಭಾಳ ಸರಳವಾಗಿರ್ತಕ್ಕಂತಹ ಪ್ರಶ್ನೆ, ಆದರೆ ಅತಿ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ. ಅದನ್ನು ಯಾವ ರೀತಿಯಾಗಿ ಸರಳವಾಗಿ ಬರೀಬಹುದು ಅನ್ನೋದನ್ನು ನೋಡ್ತಾ ಹೋದಂತೆ, ಚಿಕ್ಕ ಮತ್ತು ನೇರ ಪ್ರತಿಬಿಂಬ ಉಂಟು ಮಾಡುತ್ತದೆ, ಆದ್ದರಿಂದ ಮತ್ತು ಇನ್ನೊಂದು ದೃಷ್ಟಿ ಕ್ಷೇತ್ರ ಅಧಿಕವಾಗಿರುತ್ತದೆ. ಈ 2 ಕಾರಣಗಳಿಂದ ಪೀನದರ್ಪಣವನ್ನು ವಾಹನದ ಹಿನ್ನೋಟದ ದರ್ಪಣವಾಗಿ ಬಳಸುತ್ತಾರೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು ಅನ್ನುವಂಥದ್ದು. ದರ್ಪಣವು ಯಾವ ಗೋಳದ ಭಾಗವಾಗಿದೆಯೋ ಆ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಎನ್ನುವರು. ಅತಿ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ. ಇನ್ನು ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಈ ಕೆಳಗಿನ ಇರತಕ್ಕಂತಹ ಏನು ಅಂಶಗಳಿವೆ, ದರ್ಪಣ ಅಥವಾ ಮಸೂರಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಏನು ಅಂಶಗಳಿವೆ, ಇವು ಬಹಳಷ್ಟು ಮುಖ್ಯವಾಗಿದ್ದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆಯನ್ನು ಇದೇ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿತ್ತು. ಸೊ ಹಾಗಾದರೆ ನೋಡೋಣ. ಮೊದಲದು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು. ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ಸೇರುವ ಅಥವಾ ಆ ಬಿಂದುವಿನಿಂದ ಬಂದಂತೆ ಭಾಸವಾಗುವ ಬಿಂದುವನ್ನು ಪ್ರಧಾನ ಸಂಗಮ ಅಂತ ಹೇಳಿ ಕರಿತೀವಿ. ಇನ್ನು ಅಪರ್ಚರ್ ಅಂತಕ್ಕಂಥದ್ದು ಪ್ರತಿಫಲಿಸುವ ಮೇಲ್ಮೈನ ಸೀಮಾರೇಖೆಯ ವ್ಯಾಸ. ಅದೇ ರೀತಿಯಾಗಿ ದೃಕ್ ಕೇಂದ್ರ ಅಂತಕ್ಕಂಥದ್ದು ದರ್ಪಣದ ಮಧ್ಯಬಿಂದು. ಇನ್ನು ವಕ್ರತಾ ಕೇಂದ್ರ ಅಂತಕ್ಕಂಥದ್ದು ದರ್ಪಣವು ಯಾವ ಗೋಳದ ಭಾಗವಾಗಿದೆಯೋ ಆ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಅಂಥೇಳಿ ನಾವು ಕರಿತೀವಿ. ಮುಂದಿನ ಒಂದು ಅಂಶ, ವಕ್ರತಾ ತ್ರಿಜ್ಯ. ದೃಕ್ ಕೇಂದ್ರ ಹಾಗೂ ವಕ್ರತಾ ಕೇಂದ್ರಗಳ ನಡುವಿನ ದೂರವನ್ನು ವಕ್ರತಾ ತ್ರಿಜ್ಯ ಅಂತೇಳಿ ಕರಿತೀವಿ. ಇನ್ನು ಮುಂದಿನ ಒಂದು ಅಂಶ, ಪ್ರಧಾನಾಕ್ಷ. ವಕ್ರತಾ ಕೇಂದ್ರ, ಪ್ರಧಾನ ಸಂಗಮ ಹಾಗೂ ದೃಕ್ ಕೇಂದ್ರಗಳ ಮೂಲಕ ಹಾಯ್ದು ಹೋಗುವ ಕಾಲ್ಪನಿಕ ರೇಖೆಗೆ ಪ್ರಧಾನಾಕ್ಷ ಅಂತೇಳಿ ಕರಿತೀವಿ. ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಯಾವುದು ಅಂತಂದರೆ ಸಂಗಮ ದೂರ. ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತೇಳಿ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳಿಸಿ ಅನ್ನುವಂಥದ್ದು. ವಕ್ರೀಭವನ ಮತ್ತು ಪ್ರತಿಫಲನದ ಈ 2 ನಿಯಮಗಳಲ್ಲಿ ಒಂದು ನಿಯಮವನ್ನು ಪರೀಕ್ಷೆಯಲ್ಲಿ ಗ್ಯಾರಂಟಿಯಾಗಿ ಕೇಳ್ತಾರೆ. ಆದ್ದರಿಂದ ಅವುಗಳನ್ನು ಯಾವ ರೀತಿಯಾಗಿ ಸರಳವಾಗಿ ಬರೆಯಬಹುದು ಅನ್ನೋದನ್ನು ನೋಡೋಣ. ಮೊದಲನೇ ನಿಯಮ ವಕ್ರೀಭವನದ್ದು, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. 2ನೇ ನಿಯಮ, ನೀಡಿರುವ ನಿರ್ದಿಷ್ಟ ಬಣ್ಣ ಹಾಗೂ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನ್ ಮತ್ತು ವಕ್ರೀಭವನ ಕೋನದ ಸೈನ್ಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇನ್ನು ಅದೇ ರೀತಿಯಾಗಿ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ತಿಳಿಸಿ ಅನ್ನುವಂಥದ್ದು. ಮೊದಲನೇ ನಿಯಮ, ಪತನ ಕೋನವು ಪ್ರತಿಫಲನದ ಕೋನಕ್ಕೆ ಸಮವಾಗಿರುತ್ತದೆ. 2ನೇ ನಿಯಮ, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಪೀನದರ್ಪಣ ಮತ್ತು ನಿಮ್ನದರ್ಪಣಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಒಂದು ಪ್ರಶ್ನೆ ಇದು. ವ್ಯತ್ಯಾಸಗಳಲ್ಲಿ ಈ 2 ವ್ಯತ್ಯಾಸಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಒಂದು ಪೀನದರ್ಪಣ ಮತ್ತು ನಿಮ್ನದರ್ಪಣಗಳ ನಡುವಿನ ವ್ಯತ್ಯಾಸ, ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ನಡುವಿನ ವ್ಯತ್ಯಾಸ. ಸೊ ಹಾಗಾದರೆ ಪೀನದರ್ಪಣ ನಿಮ್ನದರ್ಪಣ ವ್ಯತ್ಯಾಸ ನೋಡೋಣ. ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದ್ದರೆ ಅದು ಪೀನದರ್ಪಣ, ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ಅದು ನಿಮ್ನದರ್ಪಣ. ಬೆಳಕಿನ ಕಿರಣಗಳನ್ನು ಇದು ಚದುರಿಸುತ್ತದೆ, ಬೆಳಕಿನ ಕಿರಣಗಳನ್ನು ಇದು ಸೇರಿಸುತ್ತದೆ. ಇನ್ನು ಪೀನದರ್ಪಣ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡಿದರೆ, ನಿಮ್ನದರ್ಪಣ ಸಾಮಾನ್ಯವಾಗಿ ಸತ್ಯ ಮತ್ತು ತಲೆಕೆಳಕಾದ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ. ಮುಂದಿನ ಪ್ರಶ್ನೆ, ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ನಡುವಿನ ವ್ಯತ್ಯಾಸ.
ಮಧ್ಯದಲ್ಲಿ ದಪ್ಪವಾಗಿರ್ತಕ್ಕಂಥದ್ದು ಪೀನ ಮಸೂರ, ಮಧ್ಯದಲ್ಲಿ ತೆಳುವಾಗಿದ್ದು ತಗ್ಗಾಗಿದ್ದರೆ ಅದು ನಿಮ್ನ ಮಸೂರ. ಪೀನ ಮಸೂರ ಬೆಳಕನ್ನು ಕೇಂದ್ರೀಕರಿಸುತ್ತದೆ, ನಿಮ್ನ ಮಸೂರ ಬೆಳಕನ್ನು ಚದುರಿಸುತ್ತದೆ. ಪೀನ ಮಸೂರ ಸತ್ಯ ಮತ್ತು ತಲೆಕೆಳಕಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನಿಮ್ನ ಮಸೂರ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಮುಂದಿನ ಪ್ರಶ್ನೆ, ನಿಮ್ನ ಹಾಗೂ ಪೀನ ದರ್ಪಣಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ. ನಿಮ್ನ ದರ್ಪಣವನ್ನು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ ಹಲ್ಲುಗಳನ್ನು ಪರೀಕ್ಷಿಸಲು, ಮುಖದ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು, ಸೌರ ಕೊಲ್ಮೆಯಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸುತ್ತಾರೆ. ಇನ್ನು ಪೀನ ದರ್ಪಣ ಅಂತಕ್ಕಂಥದ್ದು ವಾಹನದ ಹಿನ್ನೋಟದ ಕನ್ನಡಿಯಲ್ಲಿ, ರಸ್ತೆ ಬದಿಯ ಬೀದಿ ದೀಪಗಳಲ್ಲಿ, ರಸ್ತೆ ತಿರುವುಗಳಲ್ಲಿ ವಾಹನವನ್ನು ವೀಕ್ಷಿಸಲು ಪೀನ ದರ್ಪಣವನ್ನು ಬಳಸುತ್ತಾರೆ. ಇನ್ನು ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅನ್ನುವಂತಹ ಪ್ರಶ್ನೆ ಇದೆ. ಸತ್ಯ ಪ್ರತಿಬಿಂಬ ತಲೆ ಕೆಳಕಾದ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ ಯಾವಾಗಲೂ ನೇರ ಪ್ರತಿಬಿಂಬ. ಸತ್ಯ ಪ್ರತಿಬಿಂಬ ಪರದೆಯ ಮೇಲೆ ಪ್ರತಿಬಿಂಬ ಸಿಗುತ್ತದೆ, ಮಿಥ್ಯ ಪ್ರತಿಬಿಂಬ ಪರದೆಯ ಮೇಲೆ ಪ್ರತಿಬಿಂಬ ಸಿಗುವುದಿಲ್ಲ. ಮುಂದಿನ ಪ್ರಶ್ನೆ, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಚಟುವಟಿಕೆಯನ್ನು ವಿವರಿಸಿ ಅನ್ನುವಂಥದ್ದು. ಇದು ಸಹ ಒಂದು ಚಟುವಟಿಕೆ ಆಧಾರಿತ ಪ್ರಶ್ನೆಯಾಗಿದೆ. ಭಾಳ ಸರಳವಾಗಿರ್ತಕ್ಕಂತಹ ರೀತಿಯಲ್ಲಿ ಯಾವ ರೀತಿ ಉತ್ತರಿಸಬಹುದು ಅನ್ನೋಂಥದ್ದನ್ನು ನೋಡೋಣ. ಬಿಳಿಯ ಹಾಳೆಯ ಮೇಲೆ ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ಇಟ್ಟು ಸೀಮಾರೇಖೆಯನ್ನು ಗುರುತಿಸಿಕೊಳ್ಳಿ. ಗಾಜಿನ ಚಪ್ಪಡಿಗೆ ಓರಿಯಾಗಿ 2 ಪಿನ್ನುಗಳನ್ನು ಒಂದೇ ನೇರದಲ್ಲಿ ಬಿಳಿ ಹಾಳೆಗೆ ಚುಚ್ಚಿ. ಚಪ್ಪಡಿಯ ವಿರುದ್ಧ ದಿಕ್ಕಿನಲ್ಲಿ ಮೊದಲೆರಡು ಪಿನ್ನುಗಳ ಪ್ರತಿಬಿಂಬಗಳನ್ನು ನೋಡುತ್ತಾ ಅದೇ ನೇರದಲ್ಲಿ ಇನ್ನೆರಡು ಪಿನ್ನುಗಳನ್ನು ಹಾಳೆಗೆ ಚುಚ್ಚಬೇಕು. ಮೇಲಿನ ಅಂಚಿಗೆ ಮೇಲಿನ ಪಿನ್ನುಗಳ ತುದಿಯನ್ನು ಸೇರಿಸಿ ಹಾಗೂ ಕೆಳಗಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ. ಗಾಜಿನ ಚಪ್ಪಡಿಯ 2 ತುದಿಗಳನ್ನು ಸೇರಿಸಿ. ಇದರಿಂದ ಮಾಧ್ಯಮಗಳ ವ್ಯತ್ಯಾಸದಿಂದ ಬೆಳಕು ವಕ್ರೀಭವಿಸುತ್ತದೆ ಎಂದು ತಿಳಿದುಬರುತ್ತದೆ. ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದಂತೆ ಆ ಪಾಠದಲ್ಲಿ ಬರುವಂತಹ ಅತಿ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಸರಳವಾಗಿ ಉತ್ತರಿಸಬಹುದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಇದೇ ರೀತಿಯ ವಿಜ್ಞಾನದ ಪಾಸಿಂಗ್ ಸರಣಿಯ 10ನೇ ಒಂದು ಅಧ್ಯಾಯವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.